ವೆಹಿಕಲ್ ನಮ್ಮ ಹೋಂಡಾ ಶೈನ್. ಕಟ್ ಮಾಡಿ ಸಾಕಾ. ಎಲ್ಲಿ ಹಿಮಾಲಯಸ್ಗೆಲ್ಲ ಟ್ರಾವೆಲ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ಡೆಲ್ಲಿ ಹತ್ರ ಇರೋ ಯಾವ್ದಾದ್ರು ಕಟ್ ಮಾಡು. ಅಣ್ಣ ನಮಸ್ತೆ. ನಮಸ್ತೆ, ನನ್ನ ಹೆಸರು ತರುಣ್ ಅಂತ. ಬನ್ನಿ, ಇವತ್ತು ನಾನು ಹೋಂಡಾ ಶೈನ್ ನಾನು ಉಪಯೋಗಿಸ್ತಿರುವಂತಹ ವೆಹಿಕಲ್ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಅಣ್ಣ ನೀವು ಹೋಂಡಾ ಶೈನ್ ಯಾಕೆ ಪ್ರಿಫರ್ ಮಾಡಿದ್ರಿ? ಹೋಂಡಾ ಶೈನ್ ಯಾಕೆ ಅಂದ್ರೆ ಬಜೆಟ್ ಫ್ರೆಂಡ್ಲಿ. ಎಷ್ಟಾಗಿತ್ತು ನೀವು ತಗೊಳ್ಬೇಕಾರೆ? ನಾನು ತಗೋಬೇಕಾದ್ರೆ 98,000 ಆಗಿತ್ತು. ವೆಹಿಕಲ್ ಮಾಡಲ್ ಇದು 2021 ಮಾಡಲ್. ಮೊದಲು ಯಾವ ಗಾಡಿ ಉಪಯೋಗಿಸ್ತಿದ್ರಿ? ಮುಂಚೆನೂ ಹೋಂಡಾ ಕಂಪ್ನಿನೇ ಉಪಯೋಗಿಸಿದ್ವಿ. ಹೋಂಡಾ ಬಿಟ್ಟು ನಾವ್ ಯಾವ್ದಕ್ಕೂ ಹೋಗೇ ಇಲ್ಲ. ಟ್ರಸ್ಟ್ ಫುಲ್ ಆಗಿದಾವ ಹೋಂಡಾ ವೆಹಿಕಲ್ ನಾವು ತಗೊಂಡೋದು. ಸರ್ವಿಸ್ ಎಲ್ಲ ಹೇಗಿದೆ? ಸರ್ವಿಸ್ ನಂಬರ್ 1. ನಾವು ಇಂಡಿಯಾದಲ್ಲಿ ಎಲ್ಲಿಂದ ಯಾವ ಡಿಸ್ಟ್ರಿಕ್ಟ್ ಹೋದ್ರೂ ಯಾವ ತಾಲೂಕು ಹೋದ್ರೂ ಹೋಂಡಾ ಸರ್ವಿಸ್ ಸೆಂಟರ್ ಇದೆ. ನಮ್ದು ನಿಶ್ಚಿಂತೆಯಾಗಿ ಎಷ್ಟು ದೂರ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ಈ ಗಾಡಿ ಮುಖ್ಯವಾಗಿ ಬಜೆಟ್ ಫ್ರೆಂಡ್ಲಿ ಅಂತ ಯಾಕೆ ಹೇಳಿದೆ ಅಂದ್ರೆ, ಮಿಡಲ್ ಕ್ಲಾಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಬಜೆಟ್ ಫ್ರೆಂಡ್ಲಿಯಲ್ಲಿ 125cc ವೆಹಿಕಲ್ ಸಿಗುತ್ತೆ. 125cc ಅಂದ್ರೆ ಎಷ್ಟು ದೂರ ಬೇಕಾದ್ರೂ ನಾವು ಟ್ರಾವೆಲ್ ಮಾಡ್ಬೋದು. 100cc ವೆಹಿಕಲ್ ಅಲ್ಲೂ ಟ್ರಾವೆಲ್ ಮಾಡ್ಬೋದು. ಆದ್ರೆ 125cc ಅಲ್ಲಿ ಫ್ಲೆಕ್ಸಿಬಲ್ ಆಗಿ ಪಿಕಪ್ ಇರುತ್ತೆ. ನಾವು ಇದರಲ್ಲಿ ಲಾಂಗ್ ಡ್ರೈವ್ ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು. ನಾವು ಎಷ್ಟೊಂದು ಯೂಟ್ಯೂಬ್ ಅಲ್ಲಿ ನೋಡಿದೀವಿ ಹೋಂಡಾ ಶೈನು, ಸ್ಪ್ಲೆಂಡರ್ ಗಾಡಿ, ಹೋಂಡಾ ಕಂಪ್ನಿ ಯಾವುದೇ ಬಂದ್ರು ಈವನ್ ಸ್ಪ್ಲೆಂಡರ್ ಗಾಡಿ ತಗೊಂಡು ಹಿಮಾಲಯಸ್ಗೆಲ್ಲ ಟ್ರಾವೆಲ್ ಮಾಡಿದ್ದಾರೆ. ಈ ಗಾಡಿಯಲ್ಲಿ ಎಷ್ಟು ದೂರ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ಏನಷ್ಟು ಬೇಜಾರು ಅನ್ಸಲ್ಲ. 100cc ವೆಹಿಕಲ್ ಅಲ್ಲಿ ನಿಮ್ಗೆ ಸ್ವಲ್ಪ ಬೇಜಾರು ಅನ್ನಿಸ್ಬೋದು. ಆದ್ರೆ 125cc ವೆಹಿಕಲ್ ಏನಿದೆ ಅಲ್ಲ, ನಿಮ್ಗೆ ಆರಾಮಾಗಿ ಸೇಫ್ಟಿಯಾಗಿ ಕರ್ಕೊಂಡು ಹೋಗುತ್ತೆ. ಅದರಲ್ಲೂ ಇದು ಬಂದು ಈ ವೆಹಿಕಲ್ ಬಂದು BS6 ಇಂಜಿನ್. BS6 ಇಂಜಿನ್ ಅಲ್ಲಿ ಒಂದು ಕಂಪ್ನಿ ಕಡೆಯಿಂದಾನೆ ಒಂದು ಒಳ್ಳೆ ಅಪ್ಲಿಕೇಶನ್ ಬಿಟ್ಟಿದ್ದಾನೆ. ಈ ಗಾಡಿಯಲ್ಲಿ ನೀವು ಎಲ್ಲೇ ನಿಲ್ಸಿ ಪೆಟ್ರೋಲ್ ಕಳ್ತನ ಆಗಕ್ ಚಾನ್ಸೇ ಇಲ್ಲ. ಯಾಕೆ ಅಂದ್ರೆ ಇದು ಫ್ಯೂಲ್ ಇಂಜೆಕ್ಟೆಡ್ ವೆಹಿಕಲ್. ಈ ಗಾಡಿಯಲ್ಲಿ ನಿಮ್ಗೆ ಕಾರ್ಬೊರೇಟರ್ ಇರೋದಿಲ್ಲ. ಹಾಗಾಗಿ ನೀವು ಪೆಟ್ರೋಲ್ನ ಬಿಚ್ಕೊಂಡು ವೈರ್ನ ಕಟ್ ಮಾಡಿ ಪೆಟ್ರೋಲ್ ತೆಕ್ಕೊಳ್ಳೋ ಅಂತ ಯಾವ ಕಳ್ಳನಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಮೋಲ್ಡೆಡ್ ಬರುತ್ತೆ ಈ ವೆಹಿಕಲ್ ಅಲ್ಲಿ. ಮತ್ತೆ ನಾನು ಹೇಳಿದ್ನಲ್ಲ ಫ್ಯೂಲ್ ಇಂಜೆಕ್ಷನ್ BS6 ಇಂಜಿನ್ನು. ಇದರಲ್ಲಿ ಅಪ್ಡೇಟ್ ಏನೇನ್ ಮಾಡಿದ್ದಾನೆ ಅಂದ್ರೆ ಕ್ಯಾಟಲಿಕ್ ಕನ್ವರ್ಟರ್ ಕೊಟ್ಟಿದ್ದಾರೆ. ನೀವು ಎನ್ವೈರನ್ಮೆಂಟ್ ಹೋದ್ರೆ ಏರ್ ಪೊಲ್ಯೂಷನ್ ಅಂತ ಆಗುತ್ತೆ. ಈ ವೆಹಿಕಲ್ ಅಲ್ಲಿ ಸೈಲೆನ್ಸರ್ ಅಲ್ಲಿ ಹೊಗೆ ಸ್ಮೋಕ್ ಜಾಸ್ತಿ ಹೋಗೋದೇ ಇಲ್ಲ. ಯಾಕಂದ್ರೆ ಈ ಗಾಡಿಯಲ್ಲಿ ಕ್ಯಾಟಲಿಕ್ ಕನ್ವರ್ಟರ್ ಕೊಟ್ಟಿರ್ತಾನೆ. ಆ ಕ್ಯಾಟಲಿಕ್ ಕನ್ವರ್ಟರ್ ಇಲ್ಲೇ ಇದೆ ನೋಡಿ, ಇದೇ ಕ್ಯಾಟಲಿಕ್ ಕನ್ವರ್ಟರ್. ಈ ಗಾಡಿ ಸ್ಪೆಷಾಲಿಟಿನೇ ಅದು. BS6 ಇಂಜಿನ್ ಅಲ್ಲಿ ಸರ್ಕಾರದವರೇ ಆದೇಶ ಮಾಡಿ ಇದು ಭಾರತ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಅಡಿಯಲ್ಲಿ ಅದು ಕ್ಯಾಟಲಿಕ್ ಕನ್ವರ್ಟರ್ ಹಾಕ್ಬೇಕು, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಆಗ್ಬಾರ್ದು ಅಂತ ಅದು ವೆಹಿಕಲ್ ಮಾಡಿದ್ದಾರೆ. ಈ ಗಾಡಿ ಶೈನೇ ಯಾಕೆ, ಹೋಂಡಾನೇ ಯಾಕೆ? ಹೋಂಡಾ ನಮ್ಮ ಇಂಡಿಯಾದಲ್ಲಿ ಮನೆ ಮಾತಾಗಿರೋದು ಹೋಂಡಾ ವೆಹಿಕಲ್. ಎಲ್ಲಿಂದ ಎಲ್ಲೋದ್ರೂ ನೀವು ಕನ್ಯಾಕುಮಾರಿ ಟು ಕಾಶ್ಮೀರ್ ಹೋದ್ರೂ ನೀವು ಹೋಂಡಾ ವೆಹಿಕಲ್ಸ್ ನೋಡ್ತೀರಾ. ಯಾಕೆ ಅಂದ್ರೆ ಎಲ್ಲ ಕಡೆನೂ ನಿಮ್ಗೆ ಸರ್ವಿಸ್ ಸಿಗುತ್ತೆ, ಸ್ಪೇರ್ ಪಾರ್ಟ್ ಸಿಗುತ್ತೆ. ನೀವು ಈ ಗಾಡಿ ನೀವು ಯಾವಾಗ ಪರ್ಚೇಸ್, ನಾನು 21ರಲ್ಲಿ ಪರ್ಚೇಸ್ ಮಾಡಿದ್ದೆ. ನಾನು 31 ಇನ್ನ 15 ವರ್ಷ ಇಟ್ಕೊಂಡ್ರು ಈ ವೆಹಿಕಲ್ಗೆ ಏನು ಸ್ಪೇರ್ ಪಾರ್ಟ್ಸ್ ಇದಾವಲ್ಲ ಸಿಗುತ್ತೆ. ನೀವು ಯಾವುದೇ ಮೆಕ್ಯಾನಿಕ್ ಆದ್ರೆ ತಗೊಂಡೋಗಿ ಏನೇ ಚಿಕ್ಕ ಪುಟ್ಟ ಒಂದು ಚಿಕ್ಕ ಪ್ರಾಬ್ಲಮ್ ಬಂದ್ರು ಎಂತ ಮೆಕ್ಯಾನಿಕ್ ಕೂಡ, ಯಾವುದೋ ಈಗ 1 ತಿಂಗಳಾಗಿದೆ ಸ್ಟಾರ್ಟ್ ಮಾಡಿ ಮೆಕ್ಯಾನಿಕ್ ಉದ್ಯೋಗನ 2 ತಿಂಗಳಾಗಿದೆ, ಅವನು ಕೂಡ ಈ ವೆಹಿಕಲ್ ಅಲ್ಲಿ ಏನ್ ತಪ್ಪಾಗಿದೆ ಅದನ್ನ ಎಷ್ಟು ಈಸಿಯಾಗಿ ಸರಿ ಮಾಡ್ಬೋದು ಅನ್ನೋ ಈಸಿಯಾಗಿ ಗೊತ್ತಾಗುತ್ತೆ. ಎಂತ ಕಷ್ಟದ ಡ್ಯಾಮೇಜ್ ಆಗಿದ್ರು ಈಸಿಯಾಗಿ ರಿಪೇರ್ ಮಾಡಿಕೊಡ್ತಾರೆ. ಅದು ಈ ಗಾಡಿ ಸ್ಪೆಷಾಲಿಟಿ. ಮತ್ತೆ ಇದ್ರ ಬಗ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ, ನೀವು ರೋಡಲ್ಲಿ ಹೋಗ್ತೀರಾ, ಮಿನಿಮಮ್ ಅಂದ್ರೆ ಒಂದು ಟೈಮ್ಗೆ ನಿಮ್ಗೆ 5 ಗಾಡಿ ಕಾಣಿಸ್ತದೆ ಹೋಂಡಾ ಗಾಡಿಯಲ್ಲಿ. ಅದರಲ್ಲಿ ನಂಬರ್ 1 ಹೋಂಡಾ ಸ್ಪ್ಲೆಂಡರ್ ಪ್ಲಸ್. ಅದಂತೂ ಪ್ರತಿಯೊಂದು ಊರಲ್ಲೂ ಸಿಗುತ್ತೆ, ಪ್ರತಿಯೊಂದು ಹಳ್ಳಿಯಲ್ಲೂ ಇದೆ ಸ್ಪ್ಲೆಂಡರ್ ವೆಹಿಕಲ್. ಅದಾದ್ಮೇಲೆ ಶೈನ್ ವೆಹಿಕಲ್, ಇದು ಅಷ್ಟೇ. ನೀವು ರೋಡಲ್ಲಿ ಹೋದ್ರಿ ಅಂದ್ರೆ ಒಂದ್ಸತಿ ಕಣ್ಮುಚ್ಚಿ ಕಣ್ ತೆಗಿಯೋಷ್ಟೊತ್ತಿಗೆ
ಒಂದೆರಡು ನಿಮಿಷದಲ್ಲಿ ಒಂದು 5ರಿಂದ 6 ವೆಹಿಕಲ್ ಕಾಣಿಸುತ್ತೆ. ಅದು ಈ ವೇರಿಯಂಟಲ್ಲಿ. ಅದಾದಮೇಲೆ ಮೊಫೆಡಲ್ಲಿ ಬಂದರೆ ನಿಮಗೆ ಆಕ್ಟಿವಾ ವೆಹಿಕಲ್. ಅದರಲ್ಲಿ ನಿಮಗೆ ಜಿಗಳು ಜಾಸ್ತಿ, 3G 4G 5G. ಅದಂತೂ 10 ವರ್ಷ 15 ವರ್ಷದಿಂದ ಬೂಮಿಂಗ್ ಇನ್ ಮಾರ್ಕೆಟ್. ಈ ಥರ ವೆಹಿಕಲ್ ಕ್ವಾಲಿಟಿ ಇರೋ ಗಾಡಿಗಳನ್ನ ನಾವು ಉಪಯೋಗಿಸ್ತಾ ಇದ್ದೀವಿ. ಅದರಲ್ಲಿ ನಾನು ಇದು ತೊಗೊಂಡಿದ್ದು 2021ರಲ್ಲಿ. 21ರಲ್ಲಿ ತೊಗೊಂಡು ಈ ವೆಹಿಕಲಲ್ಲಿ ನಾನು ಲಾಂಗ್ ಡಿಸ್ಟೆನ್ಸು ಟ್ರಾವೆಲ್ ಮಾಡಿದ್ದೀನಿ. ದೊಡ್ಡ ಟ್ರಾವೆಲ್ ಮಾಡಿರೋದು ಅಂದರೆ ನಾನು ಶಿವಮೊಗ್ಗ ಕಡೆ ಹೋಗಿದ್ದು. ಶಿವಮೊಗ್ಗ ಒಂದು ದಿವಸದಲ್ಲೇ ನಾನು ಇಲ್ಲಿಂದ ಚಿಕ್ಕಮಂಗ್ಳೂರು ಹೋದೆ. ಚಿಕ್ಕಮಂಗ್ಳೂರಿಂದ ರಾಣಿಬೆನ್ನೂರು, ರಿಪ್ಪನ್ಪೇಟೆ, ಹಂಗೆ ಹೋಗ್ಬಿಟ್ಟು ಸಾಗರದಿಂದ ಶಿವಮೊಗ್ಗ, ಜೋಗ್ ಫಾಲ್ಸು ಅಲ್ಲೆಲ್ಲ ನೋಡ್ಕೊಂಡು ಮತ್ತೆ ನಾನು ರಿಟರ್ನ್ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಿಂದ ಇದು ನಮ್ಮ ಚಿತ್ರದುರ್ಗಕ್ಕೆ ಬಂದೆ. ನಾನು ಈ ಕಡೆ ತುಮಕೂರು ರೂಟಿಗೆ ಮತ್ತೆ ತಗೊಳ್ಳಿಲ್ಲ. ಚಿತ್ರದುರ್ಗ ಹೋದೆ, ಚಿತ್ರದುರ್ಗದಿಂದ ಮತ್ತೆ ನಾನು ತುಮಕೂರಿಗೆ ಬಂದೆ. ಆ 1.5 ದಿವಸ 2 ದಿನ ಪ್ರಯಾಣದಲ್ಲಿ ನಾನು 800 ಕಿಲೋಮೀಟರ್ ಡ್ರೈವ್ ಮಾಡಿದ್ದೀನಿ ಈ ವೆಹಿಕಲ್ನ. ನನಗೆ ಯಾವುದೇ ರೀತಿಯಾದ ಬ್ಯಾಕ್ ಪೇನ್ ಆಗಿರಲಿ ಏನೂ ಕಂಡಿಲ್ಲ. ಹಾಗೂ ನನಗೆ ಮೈಲೇಜ್ ಬಂದು ಇದೊಂದು 45ರಿಂದ 50 ನನ್ನ ಬಾಡಿ ವೆಯ್ಟ್ಗೆ ಇದು. ಮತ್ತು ಕ್ಲಚ್ ನಂಬರ್ ಆಫ್ ಟೈಮ್ಸ್ ನಾನು ಎಷ್ಟು ಕ್ಲಚ್ ಹಿಡಿತೀನಿ, ಬ್ರೇಕ್ ಹಿಡಿತೀನಿ ಅದೆಲ್ಲ ನೋಡಿಕೊಂಡು ನನ್ನ ವೆಹಿಕಲ್ ಒಂದು 45 ಕಿಲೋಮೀಟರ್ಸ್ ಮೈಲೇಜ್ ಕೊಡುತ್ತೆ. ಹಾಗಾಗಿ ನಾನು ಅವತ್ತು ಆಲ್ಮೋಸ್ಟ್ 800 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬಂದಿದ್ದೀನಿ. ಏನಷ್ಟು ಬ್ಯಾಕ್ ಪೇನ್ ಆಗಿರ್ಬೋದು, ಹೆಡ್ ಪೇನ್ ಆಗಿರ್ಬೋದು, ಮತ್ತು ಶೋಲ್ಡರ್ ಪೇನ್ ಆಗಿರ್ಬೋದು, ಮತ್ತು ನೀಸ್ ಪೇನ್ ಆಗಿರ್ಬೋದು, ಇದು ಯಾವುದು ಕಂಡು ಬಂದಿಲ್ಲ. ಸೊ ಸೇಫ್ಟಿ ಮತ್ತು ಫ್ಲೆಕ್ಸಿಬಿಲಿಟಿ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ವೆಹಿಕಲು ನಮ್ಮ ಹೋಂಡಾ ಶೈನ್.